ಹಲೋ ಗೈಸ್, ನನ್ನ ವಾಟ್ಸಪ್ ಗ್ರೂಪಲ್ಲಿರೋ ಮೆಂಬರ್ಸ್ಗಳು ಬ್ರೋ ಅಲೈಟ್ ಮೋಷನಲ್ಲಿ ಆ್ಯಟಿಟ್ಯೂಡ್ ವಿಡಿಯೋ ಎಡಿಟಿಂಗ್ನ ಮಾಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ಅವ್ರಿಗೋಸ್ಕರ ಇವಾಗ ಒಂದು ಆ್ಯಟಿಟ್ಯೂಡ್ ವಿಡಿಯೋನ ರೆಡಿ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಪ್ರಿವ್ಯೂ ಬರುತ್ತೆ, ಪ್ರಿವ್ಯೂನ ನೋಡಿ ಇಷ್ಟ ಆದರೆ ಮಾತ್ರ ಎಡಿಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಎಡಿಟರ್ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿ. ಸೊ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದೇನು ಲೆಂತ್ ಆಗಲ್ಲ. ಸೊ ಅದಕ್ಕೂ ಮುಂಚೆನೇ ಗೈಸ್, ನಮ್ಮ ವಾಟ್ಸಪ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಯಿತು ಅಂತಂದರೆ ಅಲ್ಲಿ ನನ್ನ ನಂಬರು ನಿಮಗೆ ಸಿಗುತ್ತೆ. ಸೊ ಮೆಸೇಜ್ ಮಾಡ್ಬೋದು, ನಿಮ್ಗೆ ಯಾವ ಥರ ಎಡಿಟ್ ಬೇಕು ಅಂತ ನನ್ನ ಕೇಳ್ಬೋದು. ಸೊ ಅದಕ್ಕೆ ಗೈಸ್ ಬೇಗ ಜಾಯ್ನ್ ಆಗಿ ಗೈಸ್. ಇವಾಗ ಪ್ರಿವ್ಯೂನ ನೋಡ್ಕೊಂಡು ಬನ್ನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಲೈಫಲ್ಲಿ ಯಾರನ್ನು ಕೇರೆ ಸೊ ನೋಡೋದ್ರಲ್ವಾ ಪ್ರಿವ್ಯೂ ಸಿಂಪಲ್ ಆಗಿದೆ. ಇದನ್ನ ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದರಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಬೇರೆ ಬೇರೆ ಕೊಟ್ಟಿಲ್ಲ, ಫುಲ್ ಪ್ರಾಜೆಕ್ಟ್ನೇ ಕೊಟ್ಟಿದ್ದೀನಿ. ಸೊ ಸಿಂಪಲ್ಲಾಗಿ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡು ಅದರಲ್ಲಿ ಲಿಂಕ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಎಕ್ಸ್ಪೋರ್ಟ್ ಮಾಡಾದಮೇಲೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಾದಮೇಲೆ ಪ್ರಾಜೆಕ್ಟ್ಸ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಫುಲ್ ಪ್ರಾಜೆಕ್ಟ್ ಅಂತ ಕಾಣುತ್ತೆ. ಈ ಫುಲ್ ಪ್ರಾಜೆಕ್ಟ್ ನೀವು ಅಲ್ಲಿ ಡಿಸ್ಕ್ರಿಪ್ಷನ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಬರೋದು, ಮೊದಲೇ ಹೇಳ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡ್ಕೊಂಡು ಓಪನ್ನ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ನೀವೇನು ಮಾಡಬೇಕಾಗಿಲ್ಲ ಗೈಸ್, ಇಲ್ಲಿ ಬ್ಲ್ಯಾಕ್ ಲೇಯರ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ನ ಕೊಟ್ಕೊಂಡು ಸೊ ಈ ಥರ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ಇವಾಗ ನೋಡ್ತಾ ಇರ್ಬೋದು ಕೊನೆವರೆಗೂ ಫೋಟೋ ಸೆಲೆಕ್ಟ್ ಆಗಿದೆ. ಸೊ ಇಷ್ಟೇ. ಈ ಫೋಟೋ ನಾರ್ಮಲ್ ಆಗಿದ್ದರೆ ಚೆನ್ನಾಗಿರಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೊನೆಗೆ ಸ್ಕ್ರೋಲ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸರ್ಚ್ ಮಾಡಿ ಸ್ಯಾಚುರೇಷನ್ ಅಂತ. ಸೊ ನೋಡಿ ಎಸ್ ಅಂತ ಹೊಡೆದ ತಕ್ಷಣವೇ ಬರುತ್ತೆ ಸ್ಯಾಚುರೇಷನ್ ಆರ್ ವೈಬ್ರೆನ್ಸ್ ಅಂತ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸ್ಯಾಚುರೇಷನ್ನ -100ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್. ಸೊ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸಗದಾಗಿ ಕಾಣಿಸುತ್ತೆ. ಸೊ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನು ಬೇಡ ಅಂತಂದರೆ ಇದನ್ನು ರಿಮೂವ್ ಮಾಡ್ಕೊಳ್ಬೋದು ಗೈಸ್. ನಾರ್ಮಲಾಗೂ ಕೂಡ ಕಲರಲ್ಲೂ ಇರ್ಬೋದು, ಬಟ್ ನನ್ನ ಸಜೆಷನ್ ಏನು ಅಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಖತ್ತಾಗಿ ಕಾಣಿಸುತ್ತೆ. ಸೊ ಇಷ್ಟೇ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಟೆಕ್ಸ್ಟಲ್ಲಿ ಎಲ್ಲದಕ್ಕೂ ಕೂಡ ನಾನು ಈ ಥರ ಟೆಕ್ಸ್ಟ್ ಎಫೆಕ್ಟ್ಸ್ನ ಕೊಟ್ಟಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಫಾಂಟ್ ನಿಮಗೆ ಈ ಥರ ಬರಲ್ಲ. ಸೊ ನೋಡ್ತಾ ಇರ್ಬೋದು ಈ ಥರ ಬರಲ್ಲ, ಈ ಥರ ಬಂದಿರುತ್ತೆ. ಫಾಂಟ್ನ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡು, ಯಾಕಂದರೆ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಯೂಟ್ಯೂಬಲ್ಲಿ ಎಷ್ಟೋ ವೀಡಿಯೋಗಳು ಸಿಗುತ್ತೆ ಆ ಥರ ಅಲೈಟ್ ಮೋಷನ್ಗೆ ಫಾಂಟ್ ಆ್ಯಡ್ ಮಾಡ್ಕೊಳ್ಳೋದು ಅಂತ. ಸೊ ಸಿಂಪಲ್ಲಾಗಿ ಯಾವ್ದಾದ್ರು ಚೆನ್ನಾಗಿರೋದನ್ನು ಫಾಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಕಾಪಿ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೈಡಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕಂತಂದರೆ ನಾನು ಏನೇನು ಆಫ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಕೂಡ ನೀವು ಆಫ್ ಮಾಡ್ಕೊಳ್ಬೇಕಾಗತ್ತೆ ಗೈಸ್. ಸೊ ನೋಡ್ತಾ ಇರ್ಬೋದು ಇದು 3 ಆನಲ್ಲಿ ಇಟ್ಕೊಂಡು ಇದನ್ನು 4 ಕೂಡ ಆಫ್ ಮಾಡ್ಕೊಳ್ಳಿ ಗೈಸ್. ಸೊ ಪೇಸ್ಟ್ ಅಂತ ಕೊಟ್ಕೊಳ್ಳಿ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಸೇಮ್ ಅದೇ ಥರ ಬಂದಿದೆ. ಸೊ ಇನ್ನು ಮುಂದೆ ನೀವೇನು ಕಷ್ಟಪಡಬೇಕಾಗಿಲ್ಲ, ಇಲ್ಲಿ ಹೋಗಿ ಪೇಸ್ಟ್ ಅಂತ ಕೊಡಬೇಕಾಗಿಲ್ಲ. ಒಂದ್ಸರಿ ಸೆಟ್ಟಿಂಗ್ನ ಮಾಡಿದ್ರೆ ಅದು ವೀಡಿಯೋದಲ್ಲಿ ನಾನು ಹೇಳ್ದಾಗೆ ಪ್ರತಿ ಇದಕ್ಕೂ ಕೂತಿರುತ್ತೆ. ಕ್ಲಿಕ್ ಮಾಡಿಕೊಂಡು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ಕೊನೆವರೆಗೂ ಮಾಡ್ಕೊಂಡು ಹೋಗಿ. ಸಿಂಪಲ್ಲಾಗಿದೆ ಎಡಿಟು. ಸೊ ಸಿಂಪಲ್ಲಾಗಿ ಆ್ಯಟಿಟ್ಯೂಡ್ಗಂತೂ ಮಸ್ತಾಗಿದೆ ಗೈಸ್. ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಫೋಟೋಸು ನಾನು ಒಂದೇ ಬಳಸಿದ್ದೀನಿ. ನೀವು ಬೀಟಕ್ಕೆ ತಕ್ಕನಾಗೆ ಫೋಟೋಸ್ಗಳನ್ನ ಚೇಂಜ್ ಮಾಡ್ಕೊಳ್ತೀನಿ ಅಂತಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಒಂದು ಫೋಟೋಲಿ ಇದು ಚೆನ್ನಾಗಿರುತ್ತೆ, ಯಾಕಂತಂದರೆ 15 ಸೆಕೆಂಡ್ ಇರೋದ್ರಿಂದ ಒಂದು ಫೋಟೋ ಇದ್ರೇ ಬೆಟರು. 2-3 ಫೋಟೋ ಹಾಕ್ತು ಅಂತಂದರೆ ಅಷ್ಟೇನು ಚೆನ್ನಾಗಿ ಬರಲ್ಲ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ವಿಡಿಯೋ ರೆಡಿಯಾಗಿದೆ. ನಿಮಗೆ ಫಾಂಟ್ ಒಂದು ಇರಲ್ಲ ಗೈಸ್. ಫಾಂಟನ್ನು ಯಾವುದಾದ್ರೂ ನೀವು ಬೇರೆದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲೇ ಫಾಂಟ್ಗಳು ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು. ಎಡಿಟ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ವ್ಯೂ ಆಲ್ ಫಾಂಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಇಲ್ಲೇ ಬೇಜಾನ್ ಫಾಂಟ್ಗಳಿದ್ದಾವೆ. ರೋಬೋಟ್ ಬ್ಲ್ಯಾಕ್ ಅನ್ನೋದನ್ನೇ ಕ್ಲಿಕ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ, ಚೆನ್ನಾಗಿದೆ ನೋಡಿ. ಸೊ ಈ ಥರ ಫಾಂಟ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಲ್ಲಿರೋದನ್ನೇ ಯೂಸ್ ಮಾಡ್ಕೊಳ್ಳಿ ಗೈಸ್. ಇವಾಗ ಪೂರ್ತಿಯಾಗಿ ವಿಡಿಯೋ ರೆಡಿಯಾಗಿದೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 1080p ಆರ್ 720p ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ಎಕ್ಸ್ಪೋರ್ಟ್ನ ಮಾಡ್ಕೊಳ್ಳಿ ಗೈಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗಿದೆ. ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನೀವು ಮೆಸೇಜ್ನ ಮಾಡ್ಬೋದು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್.